ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೂಡ್ಲಿಗಿ ತಾಲೂಕಿನಲ್ಲಿ ನಡೀತಾ ಇರುವ ವಿಂಡ್, ಫ್ಯಾನ್, ಸೋಲಾರ್ ಮತ್ತು ಪವನ್ ವಿದ್ಯುತ್ ಕಂಬಗಳ ವಿರುದ್ಧ ಸರ್ಕಾರಕ್ಕೆ ರೈತರಿಗೆ ಮಾಡ್ತಾ ಇರುವ ಅನ್ಯಾಯವನ್ನ ಖಂಡಿಸಿ ಮತ್ತು ತಾಲೂಕು ಆಡಳಿತದ ವೈಫಲ್ಯ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ಮುಖಂಡರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಗುರುವಾರದಂದು ನಡೆಸಿದ ದಲಿತ ವಿಮೋಚನೆಯ ಮಾನವ ಹಕ್ಕುಗಳ ವೇದಿಕೆ ಹಾಗೂ ಅಂಬೇಡ್ಕರ್ ಯುವ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಂಜುನಾಥ ಬಣದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿತ್ತು. ಕೂಡ್ಲಿಗಿ ತಾಲೂಕಿನಲ್ಲಿ ನಡೀತಾ ಇರುವ ಸೋಲಾರ್ ಮತ್ತು ಪವನ್ ವಿದ್ಯುತ್ ಕಂಬಗಳ ವಿರುದ್ಧ ರೈತರಿಗೆ ಮಾಡ್ತಾ ಇರುವ ಅನ್ಯಾಯವನ್ನ ಖಂಡಿಸಿ ಹಾಗೂ ತಾಲೂಕು ಆಡಳಿತದ ವೈಫಲ್ಯದ ಕುರಿತು ಹಾಗೂ ತಾಲೂಕಿನಾದ್ಯಂತ ಜೆಎಸ್ಡಬ್ಲ್ಯೂ ರಿನ್ಯೂ ಎನರ್ಜಿ ಕೆಎಆರ್ ಲಿಮಿಟೆಡ್ ತೋರಣಗಲ್ಲು ಹಾಗೂ ಕೆಲವು ಕಂಪನಿಯವರು ಅಕ್ರಮ ಹಾಗೂ ಅನಧಿಕೃತವಾಗಿ ವಿದ್ಯುತ್ ಪ್ರಸರಣ ಮಾರ್ಗದ ವಿದ್ಯುತ್ ಗೋಪುರ ಕಂಬಗಳು ಹಾಗೆಯೇ ಇತರೆ ವಿದ್ಯುತ್ ಕಂಬಗಳ ಗೈಸೆಟ್ಗಳ ನಿರ್ಮಿಸುತ್ತಿರುವ ಕಂಪನಿಗಳ ಕೆಲಸಗಾರರು ಹಾಗೂ ಮಧ್ಯವರ್ತಿಗಳು ಮಾಡ್ತಾ ಇರುವಂತಹ ಮೋಸ ಹಾಗೂ ವಂಚನೆ ಮಾಡುತ್ತಿರುವ ಕಂಪನಿಗಳು ರೈತರಿಗೆ ರೈತರ ಜಮೀನುಗಳಲ್ಲಿ ಒಡಿಸಿರುವಂತಹ ವಿಂಡ್ ಫ್ಯಾನ್ ಹಾಗೂ ಜಮೀನುಗಳಲ್ಲಿ ಹಾದು ಹೋಗಿರುವ ವಿದ್ಯುತ್ ಕಂಬಗಳು ಮತ್ತು ಗೈಸೆಟ್ಗಳ ಪರಿಹಾರ ಕೊಡದ ರೈತರಿಗೂ ಹಾಗೂ ಸರ್ಕಾರಕ್ಕೆ ನೂರಾರು ಕೋಟಿಗಳು ತೆರಿಗೆಯನ್ನ ಕಟ್ಟದೆ ರಾಜರೋಷವಾಗಿ ಸರ್ಕಾರಿ ಜಮೀನುಗಳಲ್ಲಿ ಸರ್ಕಾರದ ಪರವಾನಗಿ ಪಡೆಯದೆ ವಿಂಡ್ ಫ್ಯಾನ್ಗಳನ್ನು ಅಳವಡಿಸಿರುವ ಕಂಪನಿಗಳ ವಿರುದ್ಧ ಹಾಗೂ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವಂತಹ ತಾಲೂಕು ಆಡಳಿತದ ವೈಫಲ್ಯವನ್ನು ಖಂಡಿಸಿ ಹಲವು ಸಂಘಟನೆಗಳ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪಿ ಸಂತೋಷ್ ಕುಮಾರ್ ಅವರ ಆರೋಪ, ತಾಲೂಕಿನ ಆಯಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಅಳವಡಿಸಿರುವಂತಹ ವಿಂಡ್ ಫ್ಯಾನ್ಗಳ ಪರವಾನಗಿ ಹಾಗೂ ಪಂಚಾಯಿತಿಗಳಿಗೆ ಕಟ್ಟುವಂತಹ ಹಣವನ್ನ ಕಂಪನಿಗಳು ಶುಲ್ಕವನ್ನ ಪಂಚಾಯಿತಿಗಳಿಗೆ ಕಟ್ಟಿದ್ರೆ ಲಕ್ಷ ಹಣ ಗ್ರಾಮ ಪಂಚಾಯಿತಿಯಿಂದ ಗ್ರಾಮದ ಅಭಿವೃದ್ಧಿಗಾಗಿ ಬಳಸಬಹುದು. ಆದರೆ ಯಾವುದೇ ಶುಲ್ಕವನ್ನ ಕಟ್ಟದೆ ಇರುವಂತಹ ಮಾಹಿತಿಯನ್ನ ನಾವುಗಳು ನಮಗೆ ಕಾಗದ ಪತ್ರಗಳನ್ನು ಕೆಲವು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೊಟ್ಟಿರುತ್ತಾರೆ. ಇದನ್ನ ತಿಳಿದ ಹೋರಾಟಗಾರರು ಕಂಪನಿಗಳ ದರ್ಪ ದೌರ್ಜನ್ಯಗಳ ಮುಂದೆ ಯಾವ ಕಾನೂನು ಹಾಗೂ ಸರ್ಕಾರದ ನಿಯಮ ಪಾಲನೆ ಮಾಡಿದೆ, ತಮಗೆ ತಿಳಿದಂತೆ ಯಾವ ಇಲಾಖೆಗಳ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತದ ನಿಯಮಗಳನ್ನು ಪಾಲನೆ ಮಾಡದೆ ಎಲ್ಲಾ ನಿಯಮಗಳು ಗಾಳಿಗೆ ತೂರಿದ್ದಾರೆ ಎಂದು ಆಕ್ರೋಶವನ್ನ ಪತ್ರಿಕಾಗೋಷ್ಠಿ ಮೂಲಕ ಹೊರಹಾಕಿದ್ದಾರೆ. ಹಾಗೆಯೇ ನಾವುಗಳು ಅನೇಕ ಬಾರಿ ಅನಧಿಕೃತವಾಗಿ ಅಳವಡಿಸಿರುವಂತಹ ಫ್ಯಾನ್ ಹಾಗೂ ಗೈಸೆಟ್ ಕಂಬಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ, ಸಹಾಯಕ ಆಯುಕ್ತರು ಕಚೇರಿ, ಹೊಸಪೇಟೆ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಹಾಗೂ ಗ್ರಾಮಗಳ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕಂಪನಿಗಳ ವಿರುದ್ಧ ಕುರಿತು ಮನವಿ ಪತ್ರಗಳನ್ನು ಕೊಟ್ಟರು ಯಾವುದೇ ರೀತಿಯಾಗಿ ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತ ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸಿಕೊಳ್ತೀವಿ ಅಂತ ವಿ ಸಂತೋಷ್ ಕುಮಾರ್ ಹೇಳಿದ್ದಾರೆ. ನಾವೇ ಹೋಗಿವಿ, ನಾವೇ ಒಂದು 5 ಸಾಲ ಹೋಗಿವಿ. ಯಾಕಂದ್ರೆ ರೈತರ ಈಗ ಗೊತ್ತಾಗೋದಿಲ್ಲ. ಈಗ ಏನಾಗ್ಬಿಡತ್ತೆ, ಅಗ್ರಿಮೆಂಟ್ ಸೈನ್ ಮಾಡಿದಾರೆ, ಅವ್ರು ಸೈನ್ ಮಾಡಿ ಅಂತಾರೆ, ಸೈನ್ ಮಾಡಿದಾರೆ ಅಂತಾರೆ, ಇವ್ರು ನೋಡಿದ್ರೆ ದುಡ್ಡು ಹಾಕ್ತೀವಿ ಮಾಡ್ರಿ ಅಂತ ಹೇಳಿದಾರೆ, ಮಾಡಿಬಿಟ್ಟು ನನಗೆ ಹೇಳ್ತೀವಿ. ನಾನು ಅನ್ನೇ ಮಾತಾಡಲ್ಲ, ನಾನು ಹೇಳ್ತಾನೆ ಸೈನ್ ಮಾತ್ರ ದುಡ್ಡು ಏನ್ ಮಾಡ್ಬೇಕಂತ ಇದ್ರಿ. ಈಗ ನಾವು ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ, ಆ ನಮ್ಮ ರೈತರೇನು ಜೆಎಸ್ಡಬ್ಲ್ಯೂ ಕಂಪ್ನಿಯವರು, ಆ ವೆಂಡರ್ಗಳಾಗಿರ್ಬೋದು ಅಥವಾ ಮಧ್ಯವರ್ತಿಗಳಾಗಿರ್ಬೋದು, ಆ ರೈತರಿಗೆ ಏನ್ ಹೇಳಿದ್ರೆ ಅಮೌಂಟ್ 35,000, 40,000, 50,000, 60,000 ಏನ್ ಹೇಳಿದಾರೋ ಅದರ ಪ್ರಕಾರವಾಗಿ ಆ ಕಂಪನಿಯವರು ದುಡ್ಡನ್ನು ನೇರವಾಗಿ ಆ ರೈತರಿಗೆ ಕೊಟ್ಟು, ಆ ರೈತನ ಹೊಲದಲ್ಲಿ ಕಂಬ ಇದಾವೆ, ಗೈಸೆಟ್ಗಳಿದಾವೆ, ಆ ರೈತನ ದುಡ್ಡನ್ನು ಆ ರೈತನಿಗೆ ಕೊಡ್ಬೇಕಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದೀವಿ. ಎಲ್ಲ ನಮ್ಮ ಸೂಲದಲ್ಲಿ ರೈತರ ಪರವಾಗಿ. ಕೊಡ್ಲಿಲ್ಲ ಅಂದ್ರೆ ನಾವು ಕೊಡೋದಿಲ್ಲ ಅನ್ನೋ ಸಾಲ ಮಾಡಿ ನಾವು ರೈತರು ಅದನ್ನ JCB ಕಿಳಿಸಿ ಮುಂದಿನ ದಿನಗಳಲ್ಲಿ ಅವನು ಹೊರಗಡೆ ದೊಬ್ತೀವಿ, ಅವನೇನಾದ್ರೂ ಮಾಡ್ತೀವಿ. ಒಂದು ಸಲ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ, ನಮ್ಮ ಸೂಲದಳ್ಳಿ ಆಗಿರ್ಬೋದು, ಗುಣಸಾಗರ ಆಗಿರ್ಬೋದು, ಈ JSW ಕಂಪ್ನಿ ಏನು ಅಮೌಂಟ್ ಕೊಟ್ಟಿಲ್ಲ. ಕಂಪ್ನಿ ಇದು ಅಮೌಂಟ್ ಹೆಂಗಂದ್ರೆ, ಒಂದು ಕಂಪ್ನಿ PO ಅಂತ ಇರ್ತದೆ. PO ಅಂದ್ರೆ ಒಂದು ಖರೀದಿ ಆದೇಶ ಪತ್ರ ಅಂತ. ಆ ಖರೀದಿ ಆದೇಶ ಪತ್ರ ಎಷ್ಟಿದೆ ಆ ಕಂಪನಿದು, ಅಷ್ಟು ಅಮೌಂಟ್ ಆ ರೈತನಿಗೆ ಕೊಡಬೇಕು. ಯಾವುದೇ ಮಧ್ಯವರ್ತಿಗೆ ಆಗಿರ್ಬೋದು, ಯಾವುದೇ ಒಂದು ಲೀಡರ್ಗೆ ಆಗಿರ್ಬೋದು, ಯಾರಿಗೂ ಕೊಡದೆ ನೇರವಾಗಿ ಆ ಕಂಪನಿ PO, JSW ಕಂಪನಿ PO ಎಷ್ಟು ಖರೀದಿ ಪತ್ರ ಇದೆಯೋ ಅಷ್ಟು ಅಮೌಂಟ್ ಆ ರೈತರಿಗೆ ಕೊಡಬೇಕಂತ ನಾವು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ. ನೇರವಾಗಿ ಹೇಳಲ್ಲ, ಅವ್ರು ಕೆಲಸ ಮಾಡಿಸಿದ್ದು ಬೇರೆ ಕೊಡಿಸ್ತಾನೆ, ಬೇರೆ ಕೊಡ್ತಾರೆ. ನೀವು ಕಂಪ್ನಿಯವ್ರ ಹತ್ರ ವ್ಯವಹಾರ ಮಾಡ್ಬೇಕು, ಬರ್ಲಿ ಬಿಡ್ರಿ ಬೇಕಾದ್ರೆ ಅನ್ಬೇಕು. ನೀವು ಅವ್ರ ಮಧ್ಯವರ್ತಿಗಳ ಹತ್ರ 100 ಕೋಟಿ ಬೊಕ್ಕಸ ಲಾಸ್ ಆಗ್ತಿದೆ, ಟ್ಯಾಕ್ಸ್ ಲಾಸ್ ಆಗ್ತಿದೆ ನಮ್ಮ ಸರ್ಕಾರಕ್ಕೆ. ನೋಡಿ, ಇಂಧನ ಇಲಾಖೆ ಹೇಳುತ್ತೆ 1 ಮೆಗಾವ್ಯಾಟಿಗೆ 5,000 ಕಟ್ಟಬೇಕು ಅಂತೇಳಿ. ನಾವು ಬಡ್ಲಡಿಕಿ ಗ್ರಾಮ ಪಂಚಾಯತಿಗೆ NOC ತಗೊಂಡಿದ್ದೀರಾ ಮತ್ತೆ ಟ್ಯಾಕ್ಸ್ ಕಟ್ಟಿದಾರಾ ಅಂತ ಕೇಳಿದ್ರೆ ಅದು ಎಷ್ಟು ಮೆಗಾವ್ಯಾಟ್ ಅಂದ್ರೆ 100 ಮೆಗಾ
178 ಮೆಗಾವ್ಯಾಟ್ ಏನ 178 ಮೆಗಾವ್ಯಾಟ್. 1 ಮೆಗಾವ್ಯಾಟಿಗೆ ಏನಿದೆ ಅಂತಂದ್ರೆ 5,000 ರೂಪಾಯಿ ಕಟ್ಟಬೇಕು ಅನ್ನೋದು ಇದೆ ಟ್ಯಾಕ್ಸ್. NOC ತಗೊಳ್ಳೋದಕ್ಕೆ, NOC ತೊಗೊಳಕ್ಕೆ 1 ಮೆಗಾವ್ಯಾಟಿಗೆ ಎಷ್ಟು 5,000. 178 ಮೆಗಾವ್ಯಾಟಿಗೆ ಎಷ್ಟಾಯ್ತು? 30 ಇಂದ 34 ಲಕ್ಷ ಆಗುತ್ತೆ. ಸೊ ಇವ್ರು ಏನ್ ಮಾಡಿದ್ದಾರೆ, ಯಾರಿಗೆ ಬರ್ತಿದ್ದಾರೆ ಗೊತ್ತಾ? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಹೊಸಪೇಟೆ, ವಿಜಯನಗರ ಜಿಲ್ಲೆ ಇವರಿಗೆ ಬರ್ತಾರೆ. ಯಾರು? O2 ಪವರ್ ಕಂಪ್ನಿಯವರು ಬರ್ದ್ಬಿಟ್ಟು ಏನ್ ಹೇಳಿದ್ರೆ, ನಾವು ಇಂತಿಂತಲ್ಲಿ ನೀವು 100 ಮೆಗಾವ್ಯಾಟ್ ಪ್ಲಸ್ 78 ಮೆಗಾವ್ಯಾಟ್ ಹಾಕ್ಬಿಟ್ಟು ಒಟ್ಟು ಈ ಮೆಗಾವ್ಯಾಟ್ ಪ್ರಕಾರ ನಾವು ಕುಂದಿಸಿದೀವಿ. ಇದ್ರ ಒಳಗಡೆ ಅವ್ರು ಏನ್ ಕೊಟ್ಟಿದ್ದಾರೆ, ನಮಗೆ ರಿಯಾಯಿತಿ ಕೊಡಿ, 34,96,96,970 ಪಾವತಿ ಮಾಡ್ಬೇಕಾಗಿದ್ದು ನಮಗೆ ತಿಳಿಸಿದ್ದೀರಿ. 34,96,973 ರೂಪಾಯಿ ನಮಗೆ ಕಟ್ಟಬೇಕಂತ ಹೇಳಿ ತಿಳಿಸಿದಿರಿ. ನಾವು ಅದು ಕಟ್ಟಂಗಿಲ್ಲ. ನಾವು ಕಟ್ತಾ ಇರೋದೇನಂದ್ರೆ ಅನುಮತಿ ನಿರೀಕ್ಷಣಾ ಪತ್ರ ಅನ್ವಯಿಸುದಿಲ್ಲ, NOC ನಮಗೆ ಬೇಕಾಗಿಲ್ಲ. ಅದರ ಶುಲ್ಕ 25,000. ಗ್ರಾಮ ಪಂಚಾಯತಿ ತೆರಿಗೆ ಟ್ಯಾಕ್ಸ್ 2022-23 ಪ್ರಕಾರ ಸ್ಕ್ವೇರ್ ಫೀಟ್ ಲೆಕ್ಕ 4,000 ರೂಪಾಯಿ, 40,000 ರೂಪಾಯಿ ಕಟ್ಟಿದ್ದೀವಿ. ಆಮೇಲೆ 25%ರಂತೆ ಸೆಸ್ ಹಣ ಅಂತ ಬರುತ್ತೆ, ಇದು 10,000 ಕಟ್ಟಿದ್ದೀವಿ. ಹಾಗಾದ್ರೆ ಇಂಧನ ಇಲಾಖೆ 5,000 ರೂಪಾಯಿ ಪರ್ ಮೆಗಾವ್ಯಾಟಿಗೆ ಕಟ್ಟಿದ್ದ, ಅದೇನು ಚಂದಕ್ಕೆ ಕಟ್ಟಿದ್ರ? ಹಾಗಾದ್ರೆ ಇದು ಗೊತ್ತಿಲ್ವಾ ಸರ್ಕಾರಕ್ಕೆ? ಆರ್ಡ್ರು ಮತ್ತೆ ಯಾರಿಗೆ ಮಾಡ್ಬೇಕು ಆರ್ಡ್ರು? ಇದು ಎಷ್ಟು ಬೊಕ್ಕಸಿಗೆ ಲಾಸ್ ಆಯ್ತು. ಈ 34 ಲಕ್ಷ ಅವರು ಟ್ಯಾಕ್ಸ್ ಕಟ್ಟಿದ್ರೆ ಇವತ್ತಿನ ಆ ಗ್ರಾಮ ಪಂಚಾಯತಿ ಒಳಗಡೆ ಏನಂದ್ರೆ ಡೆವಲಪ್ಮೆಂಟ್ ಕಾರ್ಯ. ಟ್ಯಾಕ್ಸ್ ಕಟ್ಟೋ ಉದ್ದೇಶ ಏನು? ಡೆವಲಪ್ ಅಭಿವೃದ್ಧಿ. ಏನು ಅನ್ಯಾಯ ಆಗಿದೆ ನಿಮಗೆ? ಫ್ಯಾನು ನಮ್ಮ ಹೊಲದಾಗ 2 ಕಡೆಗೆ ತಿರುಗ್ತಾರೆ, ರೆಕ್ಕೆಯಲ್ಲಿ ತಿರುಗ್ತಾರೆ. ಅಲ್ಲ, ಅದೊಂದು ವಿಡಿಯೋನ ಹಾಕ್ತೀವಿ. ಈಗ ಎಷ್ಟು ವರ್ಷದಿಂದ ಈಗ ನೀವು ಎಷ್ಟು ವರ್ಷದಿಂದ ನಿಮಗೆ ಅದು ಅನ್ಯಾಯ ಮಾಡಿದ್ದಾರೆ? ಈಗ 3 ವರ್ಷದಿಂದ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಯಾವುದೇ ತರದ ಪರಿಹಾರ ಕೊಟ್ಟಿಲ್ಲ. ಶಾಸಕರು ಬಳಿ ಹೋಗಿದ್ದಾರೆ, ತಹಸೀಲ್ದಾರ್ ಬಳಿ ಹೋಗಿದ್ದಾರೆ, ಯಾವುದೇ ತರ ಇವ್ರಿಗೆ ನ್ಯಾಯ ಒದಗಿಸಿಲ್ಲ. ಅಂದ್ರೆ ರೆಕ್ಕೆ ತಿರುಗುವ ನೆರಳು ನಿಮ್ಮ ಭೂಮಿಯಲ್ಲಿ ಅವ್ರು ಹೇಳಿ ಒಳಗೆ ಹಿಂಬಾರ ಕೊಟ್ಟಾರ. ಬರೀ ಹಿಂಬಾರ ಕೊಟ್ಟಿದ್ದಾರೆ. ಇಲ್ಲಿ ಐತಿ ಹಿಂಬಾರ. ಏನಿಲ್ಲ ಅಂತ ಕೊಟ್ಟಾರೆ ನಿಮ್ಗೆ ಹಿಂಬಾರ. ಅಷ್ಟೇ ನೀವು ಲ್ಯಾಂಡ್ ಕೊಟ್ಟಿದ್ದೀರಾ, ಏರ್ಲೇಷನ್ ಗೆ ನಿಮಗೆ ಪರಿಹಾರ ಕೊಟ್ಟಿಲ್ಲ. ರೆಕ್ಕೆ ಇವ್ರ ಹೊಲ್ದಾಗ ತಿರುತ್ತಲ್ಲ, ನೆರಳು ಬೀಳ್ತಲ್ಲ, ಅದನ್ನ ಕೊಟ್ಟಿಲ್ಲ. ಹೋಗಿದ್ದಾರೆ, ಬೆಳೆ ಎಲ್ಲ ನಾಶ ಆಗ್ತದೆ. ಅಲ್ಲಿ ಹೊಲದಾಗ ಕೆಲಸ ಮಾಡಕ್ಕೂ ಆಗ್ತಿಲ್ಲ ಅವರಿಗೆ. ಅಷ್ಟು ಸೌಂಡ್ ಇದು ಚೆಕ್ ಬಂದಿನೇ ರಾಂಗ್ ಆಗೈತೆ. ಅಂದ್ರೆ ಅವ್ರ ಹೊಲ್ದಾಗ ರೆಕ್ಕೆಯನ್ನು ತಿರುಗಲ್ಲ ಅಂತ ಕೊಟ್ಟರು. ಹೌದೌದು. ಅಲ್ಲ, ತಹಶೀಲ್ದಾರ್ ಖುದ್ದಾಗಿ ಹೋಗಿದ್ದಾರೆ ಅಲ್ಲಿ ಸ್ಪಾಟಿಗೆ. ರಿಜಿಸ್ಟರ್ಡ್ ಆಗೈತೆ, ರಿಜಿಸ್ಟರ್ಡ್ ಆಗಿ ಈ ತರ ಚೆಕ್ ಬಂದಿನೇ ತಪ್ಪಾಗಿದೆ. ಅಂದ್ರೆ ಇವ್ರಿಗೆ ಚೆಕ್ ಬಂದಿ ಬರಲ್ಲ ಅಂತಂದ್ರೆ ಬೇರೆ ಚೆಕ್ ಬಂದಿ ಹಾಕ್ತಾರೆ. ಬೇರೆ ಚೆಕ್ ಬಂದಿ ಹಾಕಿ ಇವ್ರಿಗೆ ಪರಿಹಾರ ಕೊಡೋಕೆ ಬೇರೆ ಚೆಕ್ ಬಂದಿ ಹಾಕಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಬಸವರಾಜಪುರ ರೈತಿಗೆ ನೀನು ಯಾವುದೇ ತರ ಇವರಿಗೆ